ಟಾಟಾ ಸ್ಟಾರ್ಟ್. ನಮಸ್ಕಾರ ರೈತರೆ, ಇದು ಬಂದ್ಬಿಟ್ಟು ಸರ್ಪನ್ ಸೀಡ್ಸ್. ಇದು ಸರ್ಪನ್ ಸಂಕೇಶ್ವರಿ ಅಂತ. ಇದು ನೀವು ನೋಡ್ತಾ ಇರ್ಬೋದು, ಲೈಟ್ ಗ್ರೀನ್ ಚಿಲ್ಲಿ. ಇಷ್ಟು ಉದ್ದ ಬರುತ್ತೆ, ವೆರೈಟಿ ಉದ್ದ ಬರುತ್ತೆ. ಇದು ಇಷ್ಟು ಉದ್ದ ಬರುತ್ತೆ. ಏನಿಲ್ಲ ಅಂತಂದ್ರೆ ನಿಮ್ಗೆ ಇದು 16ರಿಂದ ಹಿಡ್ಕೊಂಡು 18 ಸೆಂಟಿಮೀಟರ್ ತನಕನೂ ಬರುತ್ತೆ. ಇದು ಚೆನ್ನಾಗಿ ಬೆಳೆದ್ರೆ ಅಂತಂದ್ರೆ ಈಗಿನ ಎಳೆ ಸ್ಟೇಜ್ ನಲ್ಲಿ ಇದೆ ಇದು. ಇದರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದ್ರೆ ಪೆನ್ಸಿಲ್ ಟೈಪ್ ಅಂತಂದ್ರೆ, ಅಂದ್ರೆ ಟಿಪ್ ಇಂದ ಹಿಡಿದು ಶೋಲ್ಡರ್ ಇಂದ ಹಿಡ್ಕೊಂಡು ಇದ್ರ ಕೆಳಗಡೆ ತನಕ ಸ್ಟ್ರೈಟ್ ಆಗಿ ಒಂದೇ ಸೈಜ್ ನಲ್ಲಿ ಬರುವಂತ ಇದು ಮೆಣಸಿನಕಾಯಿ. ಖಾರ ಇರತ್ತೆ. ಇದು ರೆಡ್ ಕಲರ್, ಅಂದ್ರೆ ಸ್ವಲ್ಪ ಡ್ರೈ ಆಯ್ತಂದ್ರೆ ಕುಂಕುಮ ಕಲರ್ ನಲ್ಲಿ ಟರ್ನ್ ಆಗತ್ತೆ. ಅಂದ್ರೆ ಕುಂಕುಮ ಅಂತಾರೆ, ಆ ಕಲರ್ ನಲ್ಲಿ ಟರ್ನ್ ಆಗತ್ತೆ. ಇದು ನೀವು ಈಲ್ಡ್ ನೋಡ್ತಾ ಇರ್ಬೋದು ಇಲ್ಲಿ. ಇದು ನೋಡಿ ರೈತರೆ, ಇದು ಬಂದ್ಬಿಟ್ಟು ಸರ್ಪನ್ ಸೀಡ್ಸ್, ಸರ್ಪನ್ ಸಂಕೇಶ್ವರಿ ಅಂತ. ಈಲ್ಡ್ ನೋಡ್ತಾ ಇರ್ಬೋದು, ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿ ಈಲ್ಡ್ ಇದೆ. ಗಿಡ ತುಂಬಾ ಈಲ್ಡ್ ಕಾಯಿ. ಆಮೇಲೆ ಎಲ್ಲ ಒಂದೇ ಶೇಪ್ ನೋಡ್ತಾ ಇರ್ಬೋದು, ಪೆನ್ಸಿಲ್ ತರ ನೋಡಿ. ಇದು ಒಂದ್ ಕೆಳಗಡೆಯಿಂದ ಹಿಡಿದು ಟಿಪ್ ತನಕ ಒಂದೇ ಶೇಪ್ ಇದೆ. ಬಹಳ ಅಟ್ರಾಕ್ಟಿವ್ ಕಾಣುತ್ತೆ ಇದು. ಹರಿದಾಗ ಆಗ್ಲಿ ಮಾರ್ಕೆಟ್ ನಲ್ಲಿ ಇದನ್ನ ಇಟ್ಟಿದ್ದಾಗ. ಆಮೇಲೆ ಮೇಲ್ಗಡೆನು ಕಂಟಿನ್ಯೂಸ್ ಫ್ಲವರಿಂಗ್ ಇದೆ. ಇದು ನೋಡ್ತಾ ಇರ್ಬೋದು ರೈತರೆ, ಇಲ್ಲಿ ಕುಂಕುಮ ಕಲರ್ ಬರುತ್ತಂದಲ್ಲ, ಇದೆ ಈ ತರ ಕಲರ್ ಬರುತ್ತೆ. ರೆಡ್ ಆಗಿದ್ದಾಗ ಕುಂಕುಮ ಕಲರ್, ಇದು ಇದು ಬಂದ್ಬಿಟ್ಟು ಕುಂಕುಮ ಕಲರ್ ಅಂತಾರಲ್ಲ, ಆ ತರ ಪೆನ್ಸಿಲ್ ಶೇಪ್ ಅಂತಾರೆ. ಇದು ಮೇಲ್ಗಡೆನು ಫ್ಲವರಿಂಗ್ ಇದೆ. ಇನ್ನು ನೋಡ್ತಾ ಇರ್ಬೋದು, ಕಂಟಿನ್ಯೂಸ್ ಫ್ಲವರಿಂಗ್ ಇದೆ, ಕಂಟಿನ್ಯೂಸ್ ಬೇರಿಂಗ್ ಇದೆ. ಅರ್ಲಿ ವೆರೈಟಿ. ಗಿಡ ತುಂಬಾ ಕಾಯಿ, ಹೈ ಈಲ್ಡಿಂಗ್, ಖಾರ ಬರುತ್ತೆ, ಸ್ಟ್ರೈಟ್ ಬರುತ್ತೆ. ಅಟ್ರಾಕ್ಟಿವ್ ಅಂದ್ರೆ ಅಟ್ರಾಕ್ಟಿವ್ ಇದು. ಇಲ್ಲಿ ನೋಡಿ ರೈತರೆ, ಇದು ಬಂದ್ಬಿಟ್ಟು ಸರ್ಪನ್ ಸಂಕೇಶ್ವರಿ ಅಂತ. ಇಲ್ಲಿ ಈಲ್ಡ್ ನೋಡ್ತಾ ಇರ್ಬೋದು, ಗಿಡ ತುಂಬಾ ಕಾಯಿ. ಇದು ಎಲ್ಲ ಯಾವ ಗಿಡ ತೆಗೆದ್ರು ಗಿಡ ತುಂಬಾ ಕಾಯಿ ಇದೆ. ಮತ್ತೆ ಗಿಡದ ಕೆಳಗಡೆ ಸ್ಟ್ರೆಂತ್ ಚೆನ್ನಾಗಿದೆ. ಕೆಳಗಡೆ ರೆಂಬೆನಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಇರೋ ಕಾರಣದಿಂದ ಇಷ್ಟು ಕಾಯಿ ಸೆಟ್ಟಿಂಗ್ ಆದ್ರೂ ಗಿಡ ಬಾಗಲ್ಲ. ಇಲ್ಲಿ ನೋಡಿ, ಎಲ್ಲ ಹತ್ತತ್ರ ಫ್ರೂಟ್ ಸೆಟ್ಟಿಂಗ್ ಆಗತ್ತೆ, ಗಿಡ ಬಾಗಲ್ಲ. ಫುಲ್ ಸ್ಟಡಿ ಇರೋದು ಗಿಡ. ಇಲ್ಲಿ ನೋಡ್ಬೋದು ಚಿಕ್ಕ ಗಿಡದ. ಮತ್ತೆ ಮೇಲ್ಗಡೆ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಇದೆ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಸ್ಟಾರ್ಟ್ ಆಗ್ತಿರತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಳ್ಳೆ ಈಲ್ಡ್. ಗಿಡ ತುಂಬಾ ಕಾಯಿ ಸೆಟ್ಟಿಂಗ್. ಕೊಂಬೆ ತೆಗೆದ್ರು ಗಿಡ ತುಂಬಾ ಕಾಯಿ ಸೆಟ್ಟಿಂಗ್ ಇದೆ. ಗಿಡ ತುಂಬಾ ಕಾಯಿ ಸೆಟ್ಟಿಂಗ್. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ನಲ್ಲಿ ಗಿಡದ ಇದು ಬರುತ್ತೆ. ಇದೆಲ್ಲ ಮತ್ತೆ ಬರೋದು ಇದೆಲ್ಲ. ಈ ಕಡೆ ನೋಡ್ಬೋದು, ಸರ್ಪನ್ ಸಂಕೇಶ್ವರಿ ಮೆಣಸಿನಕಾಯಿ ತಳಿ. ಇದು ಪೆನ್ಸಿಲ್ ಟೈಪ್, ಕುಂಕುಮ ಕಲರ್ ತನಕ ಬರುತ್ತೆ. ರೆಡ್ ಆಗಿದ್ದಾಗ ಕುಂಕುಮ ಕಲರ್ ಬರುತ್ತೆ. ಪೆನ್ಸಿಲ್ ಟೈಪ್ ವೆರೈಟಿ. ಕಾಯಿ ಸಖತ್ತಾಗಿ ಇಲ್ದಿದೆ. ಮತ್ತೆ ನಂಬರ್ 1 ವೆರೈಟಿ. ಫೋಮ್ನೆಸ್ ಇದೆ ಪ್ಲಾಂಟ್ ನಲ್ಲಿ. ಪ್ಲಾಂಟ್ ಸ್ಪ್ರಿಂಗ್ ಇದ್ದಂಗಿದೆ. ಇಲ್ಲಿ ನೋಡ್ಬೋದು ನೀವು, ಒಳ್ಳೆ ಈಲ್ಡ್. ಇದು ಫುಲ್ ಇದ್ರಲ್ಲಿ ಒಳ್ಳೆ ಈಲ್ಡ್. ಯಾವ ಗಿಡ ತೆಗೆದ್ರು ಇಲ್ಲಿ ನೋಡ್ಬೋದು ರೈತರೆ, ಸೂಪರ್ ಈಲ್ಡ್ ನೋಡಿ. ಯಾವ ಗಿಡ ಕೆಳಗಡೆ ತೆಗೆದ್ರು ಅಷ್ಟು ಇದು ಸ್ಪ್ರಿಂಗ್ ಇದ್ದಂಗಿದೆ. ಹಾರ್ವೆಸ್ಟ್ ಆದ್ಮೇಲೆ ಗಿಡ ಮುರಿಯಲ್ಲ. ನೋಡ್ತಾ ಇರ್ಬೋದು, ಸರ್ಪನ್ ಸಂಕೇಶ್ವರಿ ಅಂತ ಇದು ವೆರೈಟಿ ಹೆಸರು. ಡ್ಯೂಯಲ್ ಪರ್ಪಸ್ ವೆರೈಟಿ. ಆರಾಮಾಗಿ ಇದನ್ನ ಮಾಡ್ಬೋದು. ಖಾರ ಬರುತ್ತೆ ಇದು. ಸೊ ಯಾರ ರೈತರಿಗೆ ಇದು ಮಾಡೋದು ಇಂಟ್ರೆಸ್ಟ್ ಇದೆ, ಆರಾಮಾಗಿ ಇದು ವೆರೈಟಿ ಮಾಡ್ಕೋಬಹುದು. ಸರ್ಪನ್ ಸಂಕೇಶ್ವರಿ ಅಂತ. ಮತ್ತೆ ಪೆನ್ಸಿಲ್ ಸೆಗ್ಮೆಂಟ್ ಅಂತೀವಿ ಇದಕ್ಕೆ. ಪೆನ್ಸಿಲ್ ತರ ಬರುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ತನಕ ಒಂದೇ ಸೈಜು, ಹೈಯೆಸ್ಟ್ ಈಲ್ಡ್. ಮತ್ತೆ ಮಾರ್ಕೆಟ್ ನಲ್ಲಿ ಬೇಗ ತಗೊಂಡೋಗ್ಬೋದು. ಮಾರ್ಕೆಟ್ ನಲ್ಲಿ ರೇಟ್ ಜಾಸ್ತಿ ಕೊಡ್ತಾರೆ ಇದಕ್ಕೆ. ಮತ್ತೆ ಅಟ್ರಾಕ್ಟಿವ್ನೆಸ್ ಅಂತಂದ್ರೆ ಈ ಮೇಲ್ಗಡೆ ಏನ್ ಬರುತ್ತಲ್ಲ,
ಸ್ಟಾಕ್. ಈ ಸ್ಟಾಕ್ ಉದ್ದ ಬರುತ್ತೆ, ಅಟ್ರಾಕ್ಟಿವ್ನೆಸ್ ಚೆನ್ನಾಗಿದೆ ಇದರದು. ಸೊ ಮಾರ್ಕೆಟ್ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಥ್ಯಾಂಕ್ ಯು.